ಕನ್ನಡ ಚಿತ್ರರಂಗದ ಖ್ಯಾತ ನಟ ಹಾಗೂ ಹಿಟ್ಲರ್ ಕಲ್ಯಾಣ ಖ್ಯಾತಿಯ ಪ್ರತಿಭಾನ್ವಿತ ನಟ ದಿಲೀಪ್ ರಾಜ್ ನಿಧನರಾಗಿದ್ದಾರೆ. ಕನ್ನಡ ಚಿತ್ರರಂಗದ ಪ್ರಖ್ಯಾತ ನಟ ದಿಲೀಪ್ ರಾಜ್ ಇನ್ನಿಲ್ಲ. ಕನ್ನಡ ಸಿನಿಮಾಗಳ ಜೊತೆಯಲ್ಲಿ ಸೀರಿಯಲ್ಗಳಲ್ಲೂ ಕೂಡ ದಿಲೀಪ್ ರಾಜ್ ಅವರು ನಟನೆಯನ್ನ ಮಾಡಿದ್ರು. ಜಿ ಕನ್ನಡ ವಾಹಿನಿಯ ಹಿಟ್ಲರ್ ಕಲ್ಯಾಣ ಸೀರಿಯಲ್ ಅಲ್ಲಿ ನಾಯಕ ನಟನಾಗಿ ದಿಲೀಪ್ ರಾಜ್ ಅವರು ನಟಿಸಿದ್ರು. ಯೂಟನ್, ಅಂಬಿನಿಂಗೆ ವಯಸ್ಸಾಯ್ತೋ, ಮಿಲನ ಸೇರಿದಂತೆ ಹಲವು ಸಿನಿಮಾಗಳಲ್ಲೂ ಕೂಡ ದಿಲೀಪ್ ರಾಜ್ ಕಾಣಿಸಿಕೊಂಡಿದ್ರು. ದಿಲೀಪ್ ರಾಜ್ ಅವರ ಪತ್ನಿ ಸೀರಿಯಲ್ನ ನಿರ್ದೇಶಕಿ ಕೂಡ ಆಗಿದ್ರು. ನಟ ದಿಲೀಪ್ ರಾಜ್ ಅವರಿಗೆ ಕೇವಲ 47 ವರ್ಷ ವಯಸ್ಸಾಗಿತ್ತು. ದಿಲೀಪ್ ರಾಜ್ ಅವರು ತೀವ್ರ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ದಿಲೀಪ್ ರಾಜ್ ಅವರ ಸಾವಿಗೆ ಇಡೀ ಕನ್ನಡ ಚಿತ್ರರಂಗವೇ ಕಂಬನಿಯನ್ನ ಮಿಡಿತಾ ಇದೆ. ಹಲವು ವರ್ಷಗಳಿಂದ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಂತಹ ಖ್ಯಾತ ನಟ ದಿಲೀಪ್ ರಾಜ್ ಅವರು ಇನ್ನಿಲ್ಲ. ಮನೆಯಲ್ಲೇ ದಿಲೀಪ್ ರಾಜ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಕೂಡಲೇ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು. ಆದರೂ ಕೂಡ ಅವರು ಬದುಕುಳಿಲಿಲ್ಲ. ದಿಲೀಪ್ ರಾಜ್ ನಿಧನಕ್ಕೆ ಇದೀಗ ಅಭಿಮಾನಿಗಳು ಕೂಡ ತಮ್ಮ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಿಲೀಪ್ ರಾಜ್ ಅವರು ಮಿಲನ, ಯೂಟನ್, ಆರ್ಕೆಸ್ಟ್ರಾ ಮೈಸೂರು, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅನ್ನುವಂಥ ಹಲವು ಸಿನಿಮಾಗಳ ಮೂಲಕವಾಗಿ ತಮ್ಮದೇ ಆದ ನಟನೆಯ ಛಾಪನ್ನ ಮೂಡಿಸಿದ್ರು. ಕೇವಲ ಸಿನಿಮಾ ಮಾತ್ರ ಅಲ್ಲದೆ ಕಿರುತೆರೆಯಲ್ಲೂ ಕೂಡ ಅವರು ಸಕ್ರಿಯರಾಗಿದ್ರು. ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ನಟಿಸಿ ಹೆಸರು ಮಾಡಿದ್ರು. ಪಾರು, ನಾನಿನ್ನ ಬಿಡಲಾರೆ ಧಾರಾವಾಹಿಗಳನ್ನ ಅವರು ನಿರ್ಮಾಣ ಕೂಡ ಮಾಡಿದ್ರು. ಇನ್ನು ದಿಲೀಪ್ ರಾಜ್ ಅವರ ನಿಧನಕ್ಕೆ ಹಿರಿಯ ನಟರಾದ ದೊಡ್ಡಣ್ಣ ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ದಿಲೀಪ್ ರಾಜ್ ಅವರ ತಂದೆ ಎಚ್.ಎಂ. ಶಿವರುದ್ರಪ್ಪ ಇವರು ಕೂಡ ಮೂಲತಃ ಅರಸೀಕೆರೆಯವರು. ನಮ್ಮ ಅಣ್ಣ ಮತ್ತು ಅವರು ಒಟ್ಟಿಗೆ ಓದಿದವರು. ದಿಲೀಪ್ ರಾಜ್ ನಿಧನದ ಸುದ್ದಿ ತಿಳಿದು ನನಗೆ ಬಹಳ ದೊಡ್ಡ ಶಾಕ್ ಆಯ್ತು ಅಂತ ಹೇಳಿದ್ದಾರೆ. ತುಂಬಾನೇ ಹೊಟ್ಟೆ ಉರಿತಾ ಇದೆ. ಅವರು ನಮ್ಮ ಮಕ್ಕಳ ರೀತಿಯಲ್ಲಿದ್ರು ಅಂತ ಹೇಳಿ ದೊಡ್ಡಣ್ಣ ಅವರು ತಮ್ಮ ನೆನಪುಗಳನ್ನ ಮಾಡಿಕೊಳ್ತಾರೆ. ಇಷ್ಟು ಚಿಕ್ಕ ವಯಸ್ಸಿಗೆ ಹಿಟ್ಲರ್ ಕಲ್ಯಾಣ ನಟನ ಬಾಳಲ್ಲಿ ಇಂತಹ ದುರಂತ ನಡಿಬಾರ್ದಾಗಿತ್ತು. ಕನ್ನಡ ಚಿತ್ರರಂಗಕ್ಕೆ ಇಂದು ಬೆಳ್ಳಂಬೆಳಗ್ಗೆ ಬಹಳ ದೊಡ್ಡ ಶಾಕ್ ಎದುರಾಗಿದೆ. ದಿಲೀಪ್ ರಾಜ್ ಅವರು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ತಮ್ಮ ಜೀವವನ್ನ ಕಳೆದುಕೊಂಡಿದ್ದು ಬಹಳ ಶೋಚನೀಯ ಸಂಗತಿ. ಬೆಳ್ಳಿತೆರೆಯಲ್ಲಿ ದೊಡ್ಡ ಸಕ್ಸಸ್ ಸಿಗದೇ ಇದ್ರೂ ಕೂಡ ಕಿರುತೆರೆಯಲ್ಲಿ ನಟನಾಗಿ, ನಿರ್ಮಾಪಕರಾಗಿ ಯಶಸ್ಸನ್ನ ಪಡೆದಂಥವ್ರು. ಇದೀಗ ದಿಲೀಪ್ ರಾಜ್ ಇಲ್ಲ ಅಂತ ಕೇಳೋದಕ್ಕೆ ಬಹಳನೇ ಆಶ್ಚರ್ಯ ಆಗತ್ತೆ. ಕಂಬದ ಮನೆ, ಜನನಿ, ರಥಸಪ್ತಮಿ, ಮಿಲನ ಹೀಗೆ ಅನೇಕ ಸೀರಿಯಲ್ಗಳಲ್ಲೂ ಕೂಡ ಅವರು ನಟನೆ ಮಾಡ್ತಾರೆ. ಆ ಬಳಿಕ 2005ರಲ್ಲಿ ತೆರೆ ಕಂಡ ಬಾಯ್ ಫ್ರೆಂಡ್ ಅನ್ನುವಂಥ ಚಿತ್ರದ ಮೂಲಕವಾಗಿ ಕನ್ನಡ ಚಿತ್ರರಂಗವನ್ನ ಪ್ರವೇಶ ಮಾಡ್ತಾರೆ. 2007ರಲ್ಲಿ ತೆರೆ ಕಂಡ ಮಿಲನ ಚಿತ್ರದಲ್ಲಿ ಖಳನಟನಾಗಿ ಮಿಂಚುತ್ತಾರೆ. ಕಿರುತೆರೆಯಿಂದ ಬಂದಂತಹ ದಿಲೀಪ್ ರಾಜ್ ಸಿನಿಮಾ ಮಾಡ್ತಾನೆ ಮತ್ತೆ ಕಿರುತೆರೆಗೆ ಬಂದಂಥವ್ರು. ಹಿಟ್ಲರ್ ಕಲ್ಯಾಣ ಮೂಲಕವಾಗಿ ಬೇರೆ ರೀತಿಯಾದ ಹೊಸ ರೀತಿಯಾದ ಹವಾ ಕ್ರಿಯೇಟ್ ಮಾಡಿದ್ರು. ಸಿನಿಮಾದಲ್ಲೂ ಕೂಡ ತಮ್ಮ ವಿಶೇಷ ಶೈಲಿಯಿಂದ ಪ್ರೇಕ್ಷಕರ ಗಮನ ಸೆಳೆದಿದ್ರು. ಅದೇ ರೀತಿಯಲ್ಲಿ ಕಿರುತೆರೆಯಲ್ಲೂ ಕೂಡ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ರು. 1978ರ ಸೆಪ್ಟೆಂಬರ್ 2ನೇ ತಾರೀಕಿನಂದು ದಿಲೀಪ್ ರಾಜ್ ಅವರು ಬೆಂಗಳೂರಿನಲ್ಲಿ ಜನಿಸ್ತಾರೆ. ಹಾಗೆ ಕಾಲೇಜು ದಿನಗಳಲ್ಲೇ ನೃತ್ಯ ನಿರ್ದೇಶನದಲ್ಲಿ ಆಸಕ್ತಿ ಹೊಂದಿದಂತಹ ಅವರು ನಟರಂಗ ತಂಡವನ್ನ ಸೇರ್ಕೊಳ್ತಾರೆ. ಜೊತೆಗೆ ನಟನೆಯನ್ನ ಮುಂದುವರಿಸಿರ್ತಾರೆ. ಇಂದು ದಿಲೀಪ್ ರಾಜ್ ಅವರನ್ನ ಕಳೆದುಕೊಂಡಂತಹ ಚಿತ್ರರಂಗ ಹಾಗೂ ಕಿರುತೆರೆ ನಿಜವಾಗ್ಲೂ ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದೆ. ಇಂತಹ ಒಳ್ಳೆಯ ಅದ್ಭುತ ನಟ ಇಂತಹ ಚಿಕ್ಕ ವಯಸ್ಸಿಗೆ ಹೃದಯಾಘಾತದಿಂದ ನಿಧನರಾಗಿದ್ದು ಬಹಳ ದೊಡ್ಡ ನಷ್ಟ ಅಂತಾನೆ ಹೇಳಬಹುದು. ದಿಲೀಪ್ ರಾಜ್ ಅವರ ಅಭಿನಯದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ರೆಸ್ಟ್ ಇನ್ ಪೀಸ್ ಅಂತ ಹೇಳಿ ಕಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.